ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಈ ರೀತಿ ಕ್ಯಾರೆಟ್ಗಳನ್ನು ಹೇಗೆ ನಾವು 15 ಡೇಸ್ವರೆಗೂ ಫ್ರೆಶ್ ಆಗಿರೋ ಥರ ಫ್ರಿಜ್ ಇಲ್ದೇ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಈ ರೀತಿ ಕ್ಯಾರೆಟ್ನ ತಂದ ತಕ್ಷಣ ಇದನ್ನು ಒಂದು ಸ್ವಲ್ಪ ಸಾಲ್ಟ್ ಹಾಗೇ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರಲ್ಲಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ತೊಗೊಳ್ಳಿ. ಇದ್ರ ಮೇಲ್ಗಡೆ ಮಣ್ಣಿನ ಅಂಶ ಇದ್ದರೆ ಎಲ್ಲನೂ ಹೋಗುತ್ತೆ ಅಂತೇಳಿ ಅಷ್ಟೇ. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ನೀಟಾಗಿ ಇದನ್ನು ಒರೆಸ್ಕೊಂಡು ತೊಗೊಳ್ಳಿ. ನಂತರ ಇದ್ರ ಮುಂದ್ಗಡೆ ಹಾಗೂ ಹಿಂದ್ಗಡೆ ಭಾಗನ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ನೀಟಾಗಿ ಕಟ್ ಮಾಡಿ ನಂತರ ಇದನ್ನ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡೋದು. ಸೊ ನನ್ನಲ್ಲಿ ಒಂಥರ ಸಣ್ಣ ಬಾಕ್ಸ್ ಇದೆ, ಸೊ ಹಾಗಾಗಿ ನಾನು ಇದನ್ನ 2 ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೇನೂ ಕೂಡ ಸ್ಟೋರ್ ಮಾಡ್ಬೋದು. ಈ ರೀತಿ ಸ್ಟೋರ್ ಮಾಡುವಾಗ ನೀವು ಇದರಲ್ಲಿ ಒಂದು ಈ ರೀತಿ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ನ ಇದ್ರ ಕೆಳಗಡೆ ಹಾಕಬೇಕು. ಹಾಗೇನೆ ಈರುಳ್ಳಿ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಈ ಈರುಳ್ಳಿ ಸಿಪ್ಪೆನ ಇದರಲ್ಲಿ ಹಾಕೋದ್ರಿಂದ ಈ ಕ್ಯಾರೆಟ್ ಬೇಗನೆ ಮೊಳಕೆ ಬರೋದಿಲ್ಲ, ಹಾಗೆ ಟೇಸ್ಟ್ ಕೂಡ ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀವು ಸಿಪ್ಪೆ ಮೇಲ್ಗಡೆ ಕ್ಯಾರೆಟ್ನ ಕಟ್ ಮಾಡಿಕೊಂಡು ಈ ರೀತಿ ನೀವು ಸ್ಟೋರ್ ಮಾಡಿ, ನಂತರ ಇದ್ರ ಮೇಲ್ಗಡೆ ಇನ್ನೊಂದು ಟಿಶ್ಯೂ ಪೇಪರ್ ಅಥವಾ ಹಾಗೇನು ಕೂಡ ನೀವು ಬಾಕ್ಸನ್ನು ಕ್ಲೋಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನೀವು ಔಟ್ಸೈಡ್ ಇಟ್ಟರು 15 ಡೇಸ್ವರೆಗೂ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಮೊಳಕೆ ಕೂಡ ಬರೋದಿಲ್ಲ, ಇದರ ಫ್ರೆಶ್ನೆಸ್ ಕೂಡ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ಸ್ಟೀಲ್ ಬಾಕ್ಸ್ಗಳಾಗಿರ್ಬೋದು, ಟಿಫಿನ್ ಬಾಕ್ಸ್ಗಳು, ಹಾಗೆಯೇ ನಾವು ಗ್ರೋಸರಿಗಳನ್ನು ಸ್ಟೋರ್ ಮಾಡುವಂಥ ದೊಡ್ಡ ದೊಡ್ಡ ಬಾಕ್ಸ್ಗಳ ಕ್ಯಾಪ್ಗಳು ಒಂದೊಂದ್ಸರಿ ಓಪನ್ ಆಗೋದಿಲ್ಲ, ಕ್ಲೋಸ್ ಕೂಡ ಆಗೋದಿಲ್ಲ. ಈ ರೀತಿ ಆಗ್ತಾ ಇದ್ದಾಗ ಈ ಬಾಕ್ಸ್ಗಳನ್ನು ನಾವು ಹಾಗೇನೆ ಸ್ಟೋರ್ ಮಾಡಿಬಿಟ್ರೆ ಈ ಬಾಕ್ಸ್ಗಳೆಲ್ಲ ಜಂಗ್ ಹಿಡಿದು ಹಾಳಾಗ್ತಾ ಇರುತ್ತೆ. ಸೊ ಅದನ್ನು ನೀವು ಈ ರೀತಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ವಿಡಿಯೋದಲ್ಲಿ ತೋರಿಸಿದಾಗೇನೆ ಈ ಒಂದು ಟಿಫಿನ್ ಬಾಕ್ಸ್ಗಳಿಗೆ ಕ್ಲೀನ್ ಮಾಡಿದ ನಂತರ ಇದರಲ್ಲಿ ಒಂದು ಸ್ವಲ್ಪ ನೀರಿನಂಶ ಇಲ್ಲಾರ ಥರ ನೀಟಾಗಿ ಒರೆಸ್ಕೊಂಡು ಇದರ ನೆಕ್ಕಿಗೆ ಈ ರೀತಿ ನೀವು ಸ್ವಲ್ಪ ವ್ಯಾಸ್ಲೈನನ್ನು ಅಪ್ಲೈ ಮಾಡಿ ಕ್ಲೋಸ್ ಮಾಡಿ ಇಡೋದ್ರಿಂದ ಇದು ಎಷ್ಟು ದಿನ ಆದ್ರೂ ಹಾರ್ಡ್ ಆಗೋದಿಲ್ಲ, ಹಾಗೇನೆ ಜಂಗ್ ಕೂಡ ಹಿಡಿಯೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವಾ, ಮೊದಲಿದ್ದಕ್ಕೂ ಇವಾಗೂ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಮೊದಲೆಲ್ಲ ಇದನ್ನು ಓಪನ್ ಮಾಡೋದಕ್ಕೆ ಹೋದರೆ ಕೈ ನೋವೇ ಬರ್ತಾ ಇತ್ತು. ಸೊ ಇವಾಗ ಈ ರೀತಿ ನೀವು ವ್ಯಾಸ್ಲೈನನ್ನು ಅಪ್ಲೈ ಮಾಡೋದ್ರಿಂದ ನೀಟಾಗಿ ನೀವು ಈ ಒಂದು ಕ್ಯಾಪ್ನ ರಿಮೂವ್ ಕೂಡ ಮಾಡ್ಬೋದು, ಕ್ಲೋಸ್ ಕೂಡ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು, ಈ ರೀತಿ ವಾಟರ್ ಬಾಟಲ್ಗಳನ್ನು ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇದನ್ನು ನಾವು ಕಿಚನಲ್ಲಿ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ನಾನು ಅಗಲವಾಗಿರುವಂತಹ ಜ್ಯೂಸ್ ಬಾಟಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಕೆಳಗಡೆ ಈ ರೀತಿ ಒಂದು 5-6 ಹೋಲ್ಸನ್ನು ಹಾಕ್ತಾ ಇದ್ದೀನಿ. ನಂತರ ಮೇಲ್ಗಡೆನೂ ಕೂಡ ಈ ರೀತಿ 2 ಹೋಲ್ಸನ್ನು ಹಾಕಿದ್ದೀನಿ. ಸೊ ವಿಡಿಯೋದಲ್ಲಿ ತೋರಿಸಿದಾಗೇ ಇದಕ್ಕೆ ಈ ರೀತಿ ಹೋಲ್ಸ್ಗಳನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾವು ಮೇಲ್ಗಡೆ 1-2 ಥ್ರೆಡ್ಗಳನ್ನು ಹಾಕ್ಕೊಂಡು ಬಿಡೋಣ, ಯಾಕಂದರೆ ಇದನ್ನು ಹ್ಯಾಂಗ್ ರೀತಿ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ವಿಡಿಯೋದಲ್ಲಿ, ಈ ರೀತಿ ನಾನು 2 ಕಡೆನೂ ಇದನ್ನು ಕಟ್ಕೊಂಡು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಸ್ವಲ್ಪ ಗಟ್ಟಿ ಇರುವಂಥ ದಾರನೇ ತೊಗೊಂಡು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಇದು ರೆಡಿ ಆಗಿದೆ. ಇವಾಗ ಇದರಲ್ಲಿ ನಾವು ಈ ರೀತಿ ಎಕ್ಸ್ಟ್ರಾ ಸ್ಪೂನ್ಗಳಿರುತ್ತಲ್ವ, ಸ್ಟ್ಯಾಂಡಲ್ಲಿ ಹಿಡಿತಾನೆ ಇರೋದಿಲ್ಲ. ಸೊ ಆವಾಗ ನೀವು ಈ ರೀತಿ ಚಿಕ್ಕ ಚಿಕ್ಕ ಸ್ಪೂನ್ಗಳನ್ನು ಇದರಲ್ಲಿ ನೀವು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ನೀರಿನಂಶ ಇದ್ರೂ ಸ್ಪೂನ್ಗಳಲ್ಲಿ ಅದು ನೀಟಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ನೀವು ಚಿಕ್ಕ ಚಿಕ್ಕ ಬಾಟಲ್ಗಳನ್ನು ಮಾಡ್ಕೊಳ್ಳೋದಕ್ಕಿಂತ 2 ಲೀಟರ್ ಬಾಟಲ್ಗಳಿರುತ್ತಲ್ವ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಡೆಕೋರ್ನ ಮಾಡೋದ್ರಿಂದ ಇನ್ನೂ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ಬೀಗದ ಕೈಗಳನ್ನು ನಾವು ಔಟ್ಸೈಡ್ ಬಾಗಿಲಿಗೆ ಹಾಕ್ಬಿಡ್ತೀವಿ. ಈಗ ಒಂದು ಸ್ವಲ್ಪ ಮಳೆ ಬೀಳೋದ್ರಿಂದ ಇದು ಜಂಗ್ ಹಿಡಿದು ಓಪನ್ ಕೂಡ ಆಗೋದಿಲ್ಲ, ಕ್ಲೋಸ್ ಕೂಡ ಆಗ್ತಾ ಇರೋದಿಲ್ಲ. ಸೊ ಈ ರೀತಿ ಸ್ಟ್ರಕ್ ಆಗಿರುವಂತಹ ಕೀಗಳನ್ನು ನಾವು ಹೇಗೆ ನೀಟಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವ, ಇದಕ್ಕೆ ಒಂದು ಸ್ವಲ್ಪ ಜಸ್ಟ್ ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೀವು ನಂತರ ಇದನ್ನು ಮೂವ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಈ ಒಂದು ಕೀ ಓಪನ್ ಕೂಡ ಆಗುತ್ತೆ, ಕ್ಲೋಸ್ ಕೂಡ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಒಳಗಡೆ ಜಂಗಿನ ಅಂಶ ಇರುತ್ತಲ್ವ, ಈ ಒಂದು ಕೊಬ್ಬರಿ ಎಣ್ಣೆನ ಹಾಕಿ ಈ ರೀತಿ ನೀವು ಮಾಡೋದ್ರಿಂದ ಅದೆಲ್ಲನೂ ರಿಮೂವ್ ಆಗಿ ನೀಟಾಗಿ ಈ ಒಂದು ಕೀ ವರ್ಕ್ ಆಗುತ್ತೆ. ಸೊ ಈ ಒಂದು ರೇನಿ ಸೀಸನಲ್ಲಿ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಏನೇ ವೆಜಿಟೇಬಲ್ಸ್ ನಾವು ಮಾಡ್ಬೇಕಂತಂದ್ರೂ ಈ ಈರುಳ್ಳಿ ಬೇಕೇ ಬೇಕು. ಇದನ್ನು ನಾವು ಒಂದು ಸ್ವಲ್ಪ ಜಾಸ್ತಿನೇ ತಂದು ಸ್ಟೋರ್ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ರೀತಿ ಒಂದು ಈರುಳ್ಳಿ ಕೆಟ್ಟೋದ್ರೆ ಸಾಕು, ಎಲ್ಲ ಈರುಳ್ಳಿನೂ ಕೆಟ್ಟೋಗ್ತಾ ಇರುತ್ತೆ. ಸೊ ಅದನ್ನು ನೀವು ನಾರ್ಮಲ್ ಆಗಿ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸರಿ ಪೇಪರ್ ಮೇಲೆ ಈರುಳ್ಳಿನ ಹಾಕಿ ನೋಡಿ, ಒಂದು ಈರುಳ್ಳಿನೂ ಹಾಳಾಗೋದಿಲ್ಲ. ಈ ರೀತಿ ಬಾಕ್ಸಲ್ಲಿ ನೀವು ಒಂದು ನ್ಯೂಸ್ ಪೇಪರ್ ಅಥವಾ ಈ ರೀತಿ ವೇಸ್ಟ್ ಬುಕ್ಗಳಿರುತ್ತಲ್ವ ಅದನ್ನು ಹಾಕ್ಕೊಂಡು ನಂತರ ಇದರ ಮೇಲ್ಗಡೆ ಈರುಳ್ಳಿನ ಹಾಕಿ ಸ್ವಲ್ಪ ಹಾಳಾಗಿರುವಂಥ ಈರುಳ್ಳಿ ಹಾಗೆ ಚೆನ್ನಾಗಿರುವಂಥ ಈರುಳ್ಳಿನ ಸಪ್ರೇಟ್ ಮಾಡ್ಕೊಳ್ಳಿ. ಹಾಗೆಯೇ ಚಿಕ್ಕ ಚಿಕ್ಕ ಈ ರೀತಿ ಪೇಪರ್ ತುಂಡುಗಳನ್ನು ಹಾಕಿ ಇಡೋದ್ರಿಂದನೂ ಕೂಡ ಈ ಈರುಳ್ಳಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.